ತುಮಕೂರು ನಗರದ ಸಿದ್ದಗಂಗಾ ಮಠದ ವತಿಯಿಂದ ಆಯೋಜಿಸಲಾಗಿರುವ 63ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಫೆಬ್ರವರಿ 6ರಿಂದ 20ರವರೆಗೆ ನಡೆಯಲಿದೆ ಎಂದು ಸಿದ್ದಗಂಗಾ ಮಠದ ವ್ಯವಸ್ಥಾಪಕರಾದ ಎಸ್ ವಿಶ್ವನಾಥಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು 1964ರಲ್ಲಿ ಗ್ರಾಮೀಣ ಜನರಿಗಾಗಿ ಆರಂಭಿಸಿದ ಈ ವಸ್ತು ಪ್ರದರ್ಶನ ಕೃಷಿ, ಕೈಗಾರಿಕೆ ಹಾಗೂ ಮನರಂಜನೆಯ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುತ್ತಿದೆ ಎಂದರು. ಈ ಬಾರಿ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 21 ಮಳಿಗೆಗಳು, ಗೃಹೋಪಯೋಗಿ ಹಾಗೂ ಆಹಾರ ಪದಾರ್ಥಗಳ 175 ಖಾಸಗಿ ಮಳಿಗೆಗಳು ಸೇರಿದಂತೆ ಒಟ್ಟು 196 ಮಳಿಗೆಗಳು ಇರಲಿವೆ. ಜೊತೆಗೆ ಸಿದ್ದಗಂಗಾ ಆಸ್ಪತ್ರೆಯಿಂದ ವೈದ್ಯಕೀಯ ಶಿಕ್ಷಣದ ಬದಲಾವಣೆಗಳ ಕುರಿತು ಮಾಹಿತಿಯನ್ನು ನೀಡಲಾಗುವುದು ಎಂದು ತಿಳಿಸಿದರು. ಅದು ಸಾಮಾನ್ಯ 2-3 ತಿಂಗಳೊಳಗಾಗಿ ಕಾರ್ಯಕ್ರಮ ಆಗುತ್ತೆ. ಈಗಾಗಲೇ ನಿಮಗೆ ವಸ್ತು ಪ್ರದರ್ಶನ ಆವರಣದಲ್ಲಿ ಸ್ವಾಮೀಜಿಗಳದ್ದು ಇದಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ನಾವೆಲ್ಲ ಕರೆಸಿ ನಿಮಗೇನೋ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಇದನ್ನು ಕೂಡ ನಾವು ಮಾಡಬೇಕು ಅಂತಕ್ಕಂಥ ಒಂದು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಈ ರಂಗಮಂದಿರದಲ್ಲಿ 15 ದಿನಗಳ ಕಾಲ ಶಾಲಾ ಕಾಲೇಜುಗಳಾಗಿರ್ಬೋದು, ವೃತ್ತಿ ಕಲಾವಿದರಾಗಿರ್ಬೋದು, ಹವ್ಯಾಸಿ ಕಲಾವಿದರಾಗಿರ್ಬೋದು, ಎಲ್ಲ ಕಲಾವಿದರುಗಳು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನೀವು ನೋಡ್ಬೋದು, ಈಗ ನಾವು ಹಿಂದೆ ಕೃಷಿ ಮತ್ತು ಅರಣ್ಯ ಇಲಾಖೆಯ ಕೂಡ ಬಹಳ ಚೆನ್ನಾಗಿತ್ತು. ಇತ್ತೀಚೆಗೆ ನೀವು ನೋಡಿರ್ಬೋದು, ಆರ್ಟಿಕಲ್ಚರ್ ಒಂದು ಡಿಪಾರ್ಟ್ಮೆಂಟ್ನವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಮೂರು ಕೂಡ ಕೃಷಿ, ಅರಣ್ಯ ಮತ್ತು ಆರ್ಟಿಕಲ್ಚರ್ ಬಹಳ ಚೆನ್ನಾಗಿ ಸೊಗಸಾಗಿ ಲೈವನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಬಿತ್ತರಿಸಿದ್ದಾರೆ. ಇತ್ತೀಚೆಗೆ ಸಿರಿಕಲ್ಚರು ಕೂಡ ಅದ್ರ ಜೊತೆ ಬರ್ತಾ ಇದೆ. ಮತ್ತು ನಮ್ಮ ಎಲ್ಲವೂ ಕೂಡ ಪಶು ಸಂಗೋಪನಾ ಇಲಾಖೆಯವರು ಕೂಡ ವಿಶಿಷ್ಟವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ತುಮಕೂರಿನ ನಮ್ಮ ಸಿದ್ದಗಂಗಾ ವೈದ್ಯಕೀಯ ಕಾಲೇಜಿನವರು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಅವರು ಬಂದಿರತಕ್ಕಂಥ ಜನತೆಗೆ ತಮ್ಮ ಸೇವೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸಾಮಾನ್ಯ ಎಲ್ಲ ಮಳಿಗೆಗಳು, ಖಾಸಗಿ ಮಳಿಗೆಗಳಾಗಿರ್ಬೋದು, ಸರ್ಕಾರ ಮಳಿಗೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಮಳಿಗೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಪ್ರದರ್ಶಿಸ್ತವೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸ್ವಾಮಿ ಈ ಜಾತ್ರೆಗೆ ಬಂದ 16 ದಿನಗಳ ಕಾಲ ನಾವೇನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಸ್ವಲ್ಪ ಆದಾಯವನ್ನು ಗಳಿಸ್ತೀವಿ. ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆಯನ್ನು ನಾವು ಕೊಡ್ತಾ ಇಲ್ಲ. ಅವರಿಗೆ ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನು ಇಲ್ಲೇ ಕೊಡ್ತಾ ಇದ್ದೇವೆ. ಭಾಳ ಚೆನ್ನಾಗಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ವಸ್ತು ಪ್ರದರ್ಶನ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ವಸ್ತು ಪ್ರದರ್ಶನಕ್ಕೆ ತಮ್ಮೆಲ್ಲರ ಕೂಡ ಸಹಕಾರ ಸದಾ ಇರಲಿ. ತಾವೆಲ್ಲರೂ ಕೂಡ ವಸ್ತು ಪ್ರದರ್ಶನದ ಒಂದು ಇದನ್ನು ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡೋಕ್ಕೆ ನಿಮ್ಮ ಸಹಕಾರವನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಜಂಟಿ ಕಾರ್ಯದರ್ಶಿ ಕೆಬಿ ರೇಣುಕಯ್ಯ ಮಾತನಾಡಿ, ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೂ ಮುನ್ನ ಉದ್ಯಾನ ಶಿವಯೋಗಿಗಳಿಂದ ಆರಂಭಿಸಲಾದ ದನಗಳ ಜಾತ್ರೆಗೆ ಇಂದಿಗೆ 112 ವರ್ಷಗಳು ತುಂಬಿವೆ ಎಂದರು. ಈ ಹಿನ್ನೆಲೆಯಲ್ಲಿ ಮುಂದಿನ 3 ತಿಂಗಳಲ್ಲಿ ದನಗಳ ಜಾತ್ರೆಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು, ಇದರ ಭಾಗವಾಗಿ ಶ್ರೀಗಳ ಪುತ್ಥಳಿ ಅನಾವರಣಕ್ಕೆ ಸಿದ್ದತೆ ನಡೆಯುತ್ತಿದೆ ಹಾಗೂ ಈ ಬಾರಿಯ ದನಗಳ ಜಾತ್ರೆಗೆ ಹೆಚ್ಚು ಜಾನುವಾರುಗಳು ಸೇರುವ ನಿರೀಕ್ಷೆ ಇದ್ದು, ಪಶುಸಂಗೋಪನಾ ಇಲಾಖೆಯಿಂದ ತಾತ್ಕಾಲಿಕ ಮಳಿಗೆ ತೆರೆಯಲಾಗಿದ್ದು, ರಾಸುಗಳ ಚಿಕಿತ್ಸೆಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇಲ್ಲಿ ಈ ವಸ್ತು ಪ್ರದರ್ಶನದಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಈಗ ಮಾನ್ಯ ಶಿವಕುಮಾರ್ ಅವರು ಹಾಗೂ ರೇಣುಕಪ್ಪನವರು ವಸ್ತು ಪ್ರದರ್ಶನದ ಬಗ್ಗೆ ವಿಶದವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಏನು ಇರೋದಿಲ್ಲ. ಆದರೆ ಈ ಒಂದು ವಸ್ತು ಪ್ರದರ್ಶನ ಪ್ರಾರಂಭವಾಗಿದ್ದು ಸುಮಾರು 64ನೇ ಇಸ್ವಿಯಿಂದ ಸುಮಾರು 64 ವರ್ಷಗಳಾಗಿದ್ದಾವೆ ಇಲ್ಲಿಗೆ. ಈ ಸಂದರ್ಭದಲ್ಲಿ ಈ ಒಂದು ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದರ ಅನುಕರಣೆ ಮಾಡಿ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸುತ್ತೂರು ಮಠದಲ್ಲೂ ಕೂಡ ನಮ್ಮ ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಅವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಶಿರಾದಲ್ಲಿರ್ತಕ್ಕಂಥ ಪಟ್ನಾಯಕ್ನಹಳ್ಳಿ ಮಠದವರು ಕೂಡ ನಮ್ಮ ವಸ್ತು ಪ್ರದರ್ಶನವನ್ನು ನೋಡ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಈ ರೀತಿಯಾಗಿ ಈ ವಸ್ತು ಪ್ರದರ್ಶನ ನಮ್ಮದು ಭಾಳ ಹಿಂದಿಂದ ಇದೆ. ದಸರಾ ವಸ್ತು ಪ್ರದರ್ಶನವನ್ನು ಬಿಟ್ಟರೆ ಇದು 2ನೇದಾಗಿ ಪ್ರಾರಂಭ ಆಗಿದ್ದು, ಹಾಸನದಲ್ಲೂ ಕೂಡ ನಮ್ಮನ್ನು ನೋಡ್ಕೊಂಡೇ ಮಾಡಿದ್ದವರು ಕೂಡ. ಈ ರೀತಿಯಾಗಿ ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡೆಯೋದಕ್ಕೆ
ಎಲ್ಲರ ಸಹಕಾರ ಮುಖ್ಯ. ಡಿಪಾರ್ಟ್ಮೆಂಟ್ನವರಾಗಲಿ ಮತ್ತು ನೀವು ಮಾಧ್ಯಮದವರಾಗಲಿ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಿದ್ದಾರೆ. ಅದರಿಂದ ಇದು ಹೆಚ್ಚು ಯಶಸ್ವಿಯಾಗಿ ನಡೀತಾ ಇದೆ. ಹಾಗೆ ನಾನು ಮಠದ ಜಾತ್ರೆ ಏನಿದೆ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೆ, ಇದು ಪ್ರಾರಂಭವಾಗಿ ಸುಮಾರು 117 ವರ್ಷ ಆಗಿದೆ. ಇಲ್ಲಿಗೆ 117 ವರ್ಷದಿಂದಲೂ ಕೂಡ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಮಧ್ಯದಲ್ಲಿ ನಿಮಗೆ ಗೊತ್ತಿಲ್ವನ್ನ ಕಾಣಿಸುತ್ತೆ, 1918-20 ಸಂದರ್ಭದಲ್ಲಿ ಒಂದು ರೀತಿಯ ಕಾಯಿಲೆ ಬಂದಿತ್ತು. ಆ ಕಾಯಿಲೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಊರುಗಳನ್ನು ಬಿಟ್ಟು ಹೊರಗಡೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ನಮ್ಮ ಸಿದ್ಧಗಂಗಾ ಮಠದ ಜಾತ್ರೆ ನಿಲ್ಲಿಲ್ಲ. ಅಲ್ಲೇನು ಅಂತಂದರೆ, ಒಂದು ಥರ ರೋಗ ಅಂತಂದರೆ ಏನು ಮನೆ ಒಳಗಿತ್ತು ಅಂತಂದರೆ ಅವರಿಗೆಲ್ಲ ಕಾಯಿಲೆ ಅಂಟ್ತಾ ಇತ್ತು. ಭಾಳ ಜನ ಆ ಸಂದರ್ಭದಲ್ಲಿ ಸತ್ತೋದ್ರು. ಆದರೆ ಸ್ವಾಮೀಜಿಯವರು ಏನು ಮಾಡಿರಬೇಕು ಅಂತ, ಮಠದಲ್ಲಿ ಮಾಡದಲ್ಲೇ ಇದ್ದರೂ ಕೂಡ ಬೇರೆ ಕಡೆಯಲ್ಲಿ ಹೊರಗಡೆಯಲ್ಲಿ ಕೊಪ್ಪಲನ್ನು ದೇವರಾಪಟ್ಟಣದ ಕೆರೆಯಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಕೊಪ್ಪಲನ್ನು ನಡೆಸಿ ಈ ಜಾತ್ರೆಯನ್ನು ಹಿಂದೆ ಪೂಜ್ಯ ಶ್ರೀ ಉದ್ದಾನ ಶಿವಯೋಗಿಗಳು ಮಾಡಿದ್ದಾರೆ. ಈ ರೀತಿಯಾಗಿ ಈ ಒಂದು ಜಾತ್ರೆ ಯಶಸ್ವಿಯಾಗಿ ಸುಮಾರು 117 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದಗಂಗಾ ಮಠದ ವ್ಯವಸ್ಥಾಪಕರಾದ ಎಸ್ ವಿಶ್ವನಾಥಯ್ಯ, ಕಾರ್ಯದರ್ಶಿ ಬಿ ಗಂಗಾಧರಯ್ಯ, ಜಂಟಿ ಕಾರ್ಯದರ್ಶಿಗಳಾದ ಎಸ್ ಶಿವಕುಮಾರ್, ಕೆಬಿ ರೇಣುಕಯ್ಯ, ಸಮನ್ವಯ ಅಧಿಕಾರಿ ಆನಂದ್, ಸಂಚಾಲಕರಾದ ಉಮಾ ಮಹೇಶ್, ಮೋಹನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.